ಎಲ್ಲರಿಗೂ ವಂದನೆಗಳು. ರಾಜ್ಯದ ಬಿಜೆಪಿ ಅಧ್ಯಕ್ಷರಾದ ಡಿ.ವೈ. ವಿಜೇಂದ್ರ ಅಣ್ಣವರು, ನಮ್ಮ ಸಮಾಜದ ಬಂಧುಗಳು ಹಾಗೂ ಶಾಸಕರು ಬೈರತಿ ಬಸವರಾಜನವರು ಹಾಗೂ ಈಗ ತಾನೇ ರಾಜ್ಯಸಭಾ ಸದಸ್ಯರಾದ ಮಾ ನಾಗರಾಜ್ ಸಾಹೇಬರು, ನಮ್ಮ ಜನಪ್ರಿಯ ಶಾಸಕರು, ರಾಯಬಾಗ್ ತಾಲೂಕಿನ ಶಾಸಕರು ದುರ್ಯೋಧನ್ ಐಹೊಳೆ ಸಾಹೇಬರು ಹಾಗೂ ನಮ್ಮ ಕುಡ್ಚಿ ಮತಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿಗಳು ಪಿ. ರಾಜು ಸಾಹೇಬರು ಹಾಗೂ ನಮ್ಮ ಸಮಾಜದ ಇನ್ನೋರು ರಾಜ್ಯ ಕಾರ್ಯದರ್ಶಿ ಶರಣು ಕಳ್ಳಿಕೇರಿ ಅಣ್ಣವರು ಹಾಗೂ ಬಿ. ಸೋಮಶೇಖರ್ ಒಬಿಸಿ ರಾಜ್ಯಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಕಾರ್ಯದರ್ಶಿಯಾದ ಸಮಾಜದ ಮಗಳು ನಮ್ಮ ಎಲ್ಲರ ತಾಯಿ ಅಕ್ಕನವರು ಅಂಬಿಕಾ ನಾಯ್ಕರ್, ಎಲ್ಲರಿಗೂ ನನ್ನ ವಂದನೆಗಳನ್ನು ಹೇಳುತ್ತಾ, ಇವತ್ತು ನನ್ನನ್ನ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಇವತ್ತಿನ ದಿನ ನನಗೆ ಅತಿ ಸಂತೋಷದ ದಿನವಾಗಿದೆ. ಯಾಕಂದ್ರೆ ನನ್ನೆಲ್ಲ ಮಿತ್ರರು, ಬಂಧುಗಳು, ಸಾಕಷ್ಟು ಜನ ನನ್ನ ಭಾರತೀಯ ಜನತಾ ಪಾರ್ಟಿಯಲ್ಲಿದ್ರು. ಅವರೆಲ್ಲ ನನಗೆ ಪ್ರತಿ ಸಲ ಭೇಟಿಯಾದಾಗ ನೀವು ನಮ್ಮ ಪಕ್ಷಕ್ಕೆ ಬರಬೇಕಂತ ಕೇಳ್ತಾ ಇದ್ರು. ಅದೇ ತರ ಹೆಚ್ಚಾಗಿ ನಮ್ಮ ಡಾಕ್ಟರ್ ಒಡೆಯರ್ ಸಾಹೇಬರು ಪ್ರತಿಯೊಂದ್ಸಲ ಭೇಟಿಯಾದಾಗ ನನಗೆ ಆ ವಿಷಯವನ್ನ ಹೇಳ್ತಾ ಇದ್ರು. ಆ ಮುಖಾಂತರ ಪಿ. ರಾಜು ಸಾಹೇಬರು ಹಾಗೂ ದುರ್ಯೋಧನ ಐಹೊಳೆ ಸಾಹೇಬರು ನನ್ನನ್ನ ಬರಬೇಕಂತ ಕೇಳಿಕೊಂಡಾಗ ನಾನು ಅವರಿಗೆ ಮನಸಾರಿ ಒಪ್ಪಿಕೊಂಡು ಈ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ನಾನು ಬೆಂಗಳೂರಲ್ಲಿ ಇವತ್ತಿನ ದಿನ ಸೇರ್ಪಡೆ ಆಗ್ತಾ ಇದ್ದೀವಿ. ನಾನು ಭಾರತೀಯ ಜನತಾ ಪಾರ್ಟಿ ಹಾಗೂ ಎಲ್ಲ ಹಿರಿಯ ನಾಯಕರು, ನಮ್ಮ ಮಾಜಿ ಶಾಸಕರು ಹಾಗೂ ನಮ್ಮ ದುರ್ಯೋಧನ ಐಹೊಳೆ ಸಾಹೇಬರು ನನಗೆ ಯಾವ ಕಾರ್ಯವನ್ನು, ಕೆಲಸವನ್ನು ಕೊಟ್ಟಿರ್ತಾರೋ ಅದನ್ನು ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಈ ಬಿಜೆಪಿ ಪಾರ್ಟಿಗೋಸ್ಕರ ನನ್ನ ಕೆಲಸವನ್ನ ಹಗಲಿರುಳು ಪ್ರಾಮಾಣಿಕವಾಗಿ ಮಾಡ್ತೀನಂತ ಇವತ್ತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಯಾವುದೇ ತಪ್ಪು ತಡೆ ಆಗದೆ ನನ್ನ ಕೆಲಸವನ್ನ ನಾನು ಈ ನಿಷ್ಠೆಯಿಂದ ಈ ಜನತಾ ಪಾರ್ಟಿಗೆ ಮಾಡ್ತೀನಂತ ನಾನು ಇವತ್ತು ತಮ್ಮ ಮುಂದೆ ಭರವಸೆಯನ್ನ ಕೊಡ್ತಾ ಇದ್ದೀನಿ. ಮತ್ತು ಈ ರಾಜ್ಯದ ಎಲ್ಲ ನನ್ನ ಮಿತ್ರರು, ಬಂಧುಗಳು ಎಲ್ಲೆಲ್ಲಿ ಇರ್ತಾರೋ ಅಲ್ಲೆಲ್ಲ ಹೋಗಿ ನನ್ನ ಈ ಪಕ್ಷದ ಎಲ್ಲ ಕಾರ್ಯಗಳು ಮತ್ತು ಸಿದ್ಧಾಂತಗಳನ್ನು ಹೇಳಿ ಅವರ ಮನವೊಲಿಸಿ ಈ ಪಕ್ಷಕ್ಕೆ ತರುವ ಕೆಲಸವನ್ನ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಹೇಳ್ತೀನಿ. ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ, ಜೈ ಕರ್ನಾಟಕ, ಜೈ ಭಾರತ, ವೀರರಾಣಿ ಕಿತ್ತೂರು ಚೆನ್ನಮ್ಮನಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಜೈ ಭಾರತ್, ಜೈ ಕರ್ನಾಟಕ.